ಈಗ ನಾವೆಷ್ಟೆಲ್ಲ ಮಾತಾಡ್ತೀವಿ, ಆದ್ರೆ ಆ ಮಾತಿನ ಮಹತ್ವ ಗೊತ್ತಿರಲಾರ್ದೇ ನಾವು ಮಾತಾಡ್ತೀವಿ. ನಾವು ಆಡ್ತಕ್ಕಂತಹ ಮಾತಿಗೆ ಮೌಲ್ಯ ಇರ್ತದೆ, ಒಂದು ಬೆಲೆ ಅನ್ನೋದು ಇರ್ತದೆ. ಅದನ್ನು ಅರಿಯಲಾರದೆ ತಿಳಿಯಲಾರದೆ ನಾವು ಮಾತಾಡ್ಬಿಡ್ತೀವಿ. ಅದಕ್ಕೆ ನಾವು ಆಡ್ತಕ್ಕಂತಹ ಮಾತಿಗೆ ಒಂದು ವೇಟೇಜ್, ಅದಕ್ಕೆ ತನ್ನದೇ ಆದಂಥ ಒಂದು ಮೌಲ್ಯ ಇರ್ತದೆ. ಅದನ್ನು ಅರಿತುಕೊಂಡು ನಾವು ಮಾತಾಡಬೇಕು. ಈಗ ನೋಡಿ, ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಶ್ರೀಗಳ ಆಶೀರ್ವಚನ ಕೇಳಬೇಕು ಅಂತ ಕೂಡ್ತೀವಿ. ಯಾಕಂದರೆ ಅವರ ಮಾತಿಗೆ ಒಂದು ಇದಿರ್ತದೆ, ಮೌಲ್ಯ ಇರ್ತದೆ, ಒಂದು ಶಕ್ತಿ ಇರ್ತದೆ. ಅದನ್ನು ನಾವು ಕೇಳ್ತೀವಿ, ಅದನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ. ಅವರ ಮಾತಿನಿಂದ ನಮ್ಮಲ್ಲಿ ಏನಾಗ್ತದೆ, ಒಂದು ಚೈತನ್ಯ ಬರ್ತದೆ, ಒಂದು ಸ್ಫೂರ್ತಿ ಬರ್ತದೆ. ಆ ರೀತಿಯಾಗಿ ನಾವು ನಮ್ಮ ಮಾತುಗಳು ಸಹ ಇನ್ನೊಬ್ಬರಿಗೆ ಸ್ಫೂರ್ತಿ ಕೊಡೋ ರೀತಿ, ಚೈತನ್ಯ ಕೊಡೋ ರೀತಿ ಇರಬೇಕು. ನಮ್ಮಲ್ಲಿ ಮಾತಿನ ಕುರಿತು ಬಸವಣ್ಣನವರು ಒಂದು ವಚನ ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಛಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೂ ಒಲಿವನಯ್ಯ. ಅವ್ರು ಹೇಳ್ತಾರೆ, ನಾವು ಆಡ್ತಕ್ಕಂತಹ ಮಾತಿಗೆ ಲಿಂಗ ಮೆಚ್ಚಿ ಹೌದು ಅನ್ಬೇಕು. ಅಂದ್ರೆ ನಾವು ಆಡ್ತಕ್ಕಂತಹ ಮಾತಿಗೆ ಭಗವಂತ ಒಪ್ಪಬೇಕು, ಅದನ್ನ ಮೆಚ್ಚುಗೆ ಕೊಡಬೇಕು. ಜನಸಾಮಾನ್ಯರ ಮಾತಲ್ಲ, ಆ ಭಗವಂತನೇ ನಮ್ಮ ಮಾತುಗಳಿಗೆ ಒಪ್ಪಿ ಹೌದು ಹೌದು ಅಂತ ಮೆಚ್ಚುಗೆಯನ್ನ ಸೂಚಿಸಬೇಕು, ಪ್ರಶಂಸೆಗೆ ಒಳಗಾಗಬೇಕು ಅಂತ ಬಸವಣ್ಣನವರು ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಹೇಳ್ತಾರೆ, ನಾಡಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತೇಳಿ. ಒಳ್ಳೆಯದಾದಂದ್ರೆ ನಮ್ಮ ನಾಲಿಗೆ ರುಚಿ ನೋಡ್ಲಕ್ ಚಂದ ಇರ್ಬೇಕಂತಲ್ಲ ಅರ್ಥ. ನಾಲಿಗೆ ಒಳ್ಳೆಯದಾಗಿರೋದಂದ್ರೆ ಏನಂದ್ರೆ, ನಾವು ಮಾತಾಡಲಿಕ್ಕೆ ನಮಗೆ ನಾಲಿಗೆ ಸಹಾಯಕವಾಗಿರ್ತದೆ. ಆ ನಾಲಿಗೆ ಒಳ್ಳೆಯದಿರ್ಬೇಕಂದ್ರೆ ಅಲ್ಲಿ ಆ ಮೂಲಕ ನಾವೇನು ಮಾತಾಡ್ತೀವಲ್ಲ, ಆ ಮಾತುಗಳು ಚೆನ್ನಾಗಿ ಬರಬೇಕು, ನಾಲಿಗೆಯಿಂದ ಚೆನ್ನಾಗಿ ಮಾತಾಡಬೇಕು ಅಂತ. ನಮ್ಮ ಬಾಯಿ ಚೆನ್ನಾಗಿದ್ರೆ ನಾವು ಎಲ್ಲರ ಜೊತೆ ಗೆಳೆತನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಈಗ ಸರ್ವಜ್ಞ ಒಂದು ಮಾತಾಡ್ತಾನೆ, ಮಾತಿ ನಿಮ್ ನಡೆ ನುಡಿಯು, ಮಾತಿ ನಿಮ್ ಹಗೆ ಕಲೆಯು, ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯವು ಸರ್ವಜ್ಞ ಅಂತ. ನೋಡಿ, ಮಾಣಿಕ್ಯಕ್ಕೆ ಎಷ್ಟು ಬೆಲೆ ಇದೆ, ಅಂತಹ ಒಂದು ಬೆಲೆ ಮಹತ್ವ ಮಾತಿಗೆ ಇದೆ. ಮಾತಿ ನಿಮ್ ನಡೆ ನುಡಿಯು ಅಂದ್ರ ಮನುಷ್ಯ ಏನು ಮಾತಾಡ್ತಾನಲ್ಲ, ಆ ಮಾತಿನಿಂದ ಅವನ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗ್ತದ. ನಾಲಿಗೆಯಿಂದ ಅವನು ಎಂಥವನು, ಒಳ್ಳೆಯವನ ಕೆಟ್ಟವನ, ಅವನ ಸಂಸ್ಕಾರ ಎಂತಹದ್ದು ಅಂತಕ್ಕಂಥದ್ದು ಆಡುವ ಮಾತುಗಳ ಮೂಲಕ ಏನಾಗ್ತದ ಗೊತ್ತಾಗ್ತದ. ಆದ್ದರಿಂದ ನಾವು ಒಂದು ಸರಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಂದ್ರೆ, ಒಂದು ಸರಿ ನಮ್ಮ ನಾಲಿಗೆಯಿಂದ ಹೊರಬಿದ್ದ ಮಾತನ್ನ ವಾಪಸ್ ತಗೊಳಕ್ಕೆ ಆಗೋದಿಲ್ಲ. ಈಗ ಹೆಂಗೆ ನಾವು ಬಾಣವನ್ನ ಬಿಟ್ಟ ಮೇಲೆ ಅದು ಮತ್ತೆ ವಾಪಸ್ ತಗೊಳಕ್ ಬರಲ್ಲ, ಸಮಯ ಕಳೆದು ಹೋದದ್ದು ಮತ್ತೆ ಹಿಂದಿರುಗಿ ಬರೋದಿಲ್ಲ. ಅದೇ ರೀತಿಯಾಗಿ ನಮ್ಮ ನಾಲಿಗೆಯಿಂದ ಹೊರಬಿದ್ದಂತಹ ಮಾತನ್ನ ಮತ್ತೆ ಮರಳಿ ನಾವು ತಗೊಳಕ್ಕೆ ಆಗೋದಿಲ್ಲ, ಅದು ಸಮಯ ಮೀರಿ ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ಮುತ್ತು ಸಮುದ್ರದಾಗಿಂದ ಏನು ಎಕ್ಕಿ ತಗೊಂಡ್ಬಂದಿರ್ತೀವಿ, ಅದು ಸುಂದರವಾಗಿರುತ್ತೆ. ಅದು ಏನಾದ್ರೂ ಒಂದ್ಸರಿ ಒಡೆದೋಯ್ತಂದ್ರೆ ಅದರ ಮೊದಲಿನ ಅಂದ ಅದಕ್ಕೆ ಉಳಿಯೋದಿಲ್ಲ. ಇಲ್ರಿ ಅದು ಫೆವಿಕ್ವಿಕ್ಕಾಗಿ ಅಂಟಿಸ್ತೀವಿ, ನಾವು ಜೋಡಿಸ್ತೀವಿ ಅಂತಂದ್ರೂ ಜೋಡಿಸಿದ್ದೇನಾಗ್ತದ ಕಾಣ್ತದ, ಅದರ ಮೊದಲಿನ ಅಂದ ನಮಗೆ ಕಾಣೋದಿಲ್ಲ. ಅದಕ್ಕಾಗಿ ಮಾತಾಡುವ ಮುಂಚೆ ನಾವು ಆಲೋಚನೆಯನ್ನ ಮಾಡಬೇಕು. ಮಾತುಗಳು ಆಡುವ ಮೂಲಕ ಮುತ್ತಿನ ಹಾರದಂತಿರಬೇಕು. ಮುತ್ತಿನ ಹಾರ ಕೊಂಡ್ಸಿದಾಗ ಎಷ್ಟು ಅಂದವಾಗಿ ಕಾಣ್ತದ, ಚೆನ್ನಾಗಿ ಆಗ್ತದೆ. ಕೆಲವ್ರು ಅಂತಾರೆ, ಭಾಳ ಚಂದ ಮಾತಾಡ್ತದೆ ನೋಡ ಮಗು, ಗಿಡಿ ಮಾತಾಡ್ದಂಗೆ ಮಾತಾಡ್ತದ ಅಂದ್ರೆ ಕೇಳಲಿಕ್ಕೆ ಇಂಪಾಗಿ ಇರ್ತದ ಅಂತೇಳಿ. ಅದಕ್ಕಾಗಿ ಮಾತು ಎಂತಕ್ಕಂಥದ್ದು ಏನದ, ಆ ಮಾತಿನ ಮೂಲಕ ನಾವು ಒಬ್ಬರ ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಆ ಮಾತಿನ ಮೂಲಕ ನಾವು ಇನ್ನೊಬ್ಬರಿಗೆ ಕೆಟ್ಟವರಾಗ್ಲಿಕ್ಕೂ ಸಾಧ್ಯ ಇದೆ. ಅದಕ್ಕೆ ಮಾತಿನ ಮೂಲಕ ನಾವು ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ, ಒಳ್ಳೆಯದನ್ನ ಹೇಳ್ತಾ, ಅದಕ್ಕೆ ಮಾತನಾಡುವ ಮುಂಚೆ ನಾವು ಒಂದಷ್ಟು ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳ್ತಾ, ನಮಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಗುರುಗಳ ಪಾದಕ್ಕೆ ನನ್ನ ನುಡಿಗಳನ್ನು ಸಮರ್ಪಿಸುತ್ತಾ ತಮಗೆಲ್ಲ ಧನ್ಯವಾದಗಳು.
ವಿದ್ಯಾರ್ಥಿಗಳೇ, ತಮ್ಮೆಲ್ಲರನ್ನ ಕುರಿತು ಇಷ್ಟು ಹೊತ್ತುಗಳ ಕಾಲ ಬಹಳ ಅದ್ಭುತವಾಗಿ ಹೇಗೆ ಮಾತನಾಡಬೇಕು, ಹೇಗೆ ಮಾತಾಡಿದ್ರೆ ಏನಾಗ್ತದೆ, ನಮ್ಮ ಮಾತುಗಳು ಹೇಗಿರಬೇಕಂತ ಹೇಳಿ ಇಷ್ಟು ಹೊತ್ತುಗಳ ಕಾಲ ತಮಗೆಲ್ಲ ಅವರ ಮಾತುಗಳ ಮೂಲಕವೇ ನಿಮಗೆ ಹೇಗೆ ಮಾತನಾಡಬೇಕಂತ ಹೇಳಿಕೊಟ್ಟಿದ್ದಾರೆ. ಅಂತಹ ಭಾಗ್ಯವಂತಿ ತಾಯಿಯವರಿಗೆ ತಾವೆಲ್ಲರೂ ಶಕ್ತಿ ಜೋರಾಗಿ ಸುಂದರ ಕ್ಲಾಪ್ಸ್ ಗೋ. ಇದೀಗ ಗೋಷ್ಠಿಯ ಕೊನೆಯ ಘಟ್ಟ ಪೂಜನೀಯ ಮಹಾಲಿಂಗ ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ಅವರ ಅಮೃತದ ನುಡಿಗಳಿಗೆ ನಾವೆಲ್ಲರೂ ಕಿವಿಯಾಗೋಣ. ಓಂ ಶ್ರೀಗುರು ಬಸವಲಿಂಗಾಯ ನಮಃ. ಮಹಾತ್ಮ ಬಸವೇಶ್ವರರ ಸ್ಮರಣೆ ಮಾಡಿ ಚನ್ನಬಸವ ಪಟ್ಟಾಭಿಯವರ ಸ್ಮರಿಸಿ ಡಾಕ್ಟರ್ ಬಸವಲಿಂಗ ಪಟ್ಟಾಭಿಯವರ ಶ್ರೀಪಾದ ಕುಂಡಿಸುತ್ತಾ ಪೂಜ್ಯ ಪ್ರಭುಲಿಂಗದೇವರಿಗೂ ಕ್ಷಮಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಡಾಕ್ಟರ್ ಭಾಗ್ಯವಂತಿ ತಾಯಿಯರಿಗೂ ಕ್ಷಮಾರ್ಥಿಗಳು ಸಲ್ಲಿಸಿ ಇವತ್ತು ಈಶ್ವರಚಂದ್ರ ಅವರು ಹುಟ್ಟುಹಬ್ಬ ಇದೆ. ನಾಳೆ 10ನೇ ತಾರೀಕು. ನಾಳೆ ಗುರುಪೂರ್ಣಿಮೆ ಇರೋದರಿಂದ ಅವರು ಇವತ್ತೇ ತಮ್ಮೆಲ್ಲರಿಗೆ ನಮ್ಮೆಲ್ಲ ಮಕ್ಕಳ ಮಧ್ಯೆನೇ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತ ಹೇಳಿ ಅವರ ತಾಯಿಯವರ ಸಂಕಲ್ಪದಿಂದ ಇವತ್ತು ನಮ್ಮೆಲ್ಲರ ಮಕ್ಕಳ ಮಧ್ಯದಲ್ಲಿ ಅವರು ಹುಟ್ಟುಹಬ್ಬ ಮಾಡೋದು ಭಾಳ ಅರ್ಥಪೂರ್ಣ ಮತ್ತು ಅಷ್ಟೇ ಮಹತ್ವವಾದದ್ದು ಈಗಿನ ಕಾಲದಲ್ಲಿ. ಯಾಕೆಂದರೆ ಈಗಿನ ಕಾಲಕ್ಕೆಲ್ಲ ಹುಟ್ಟುಹಬ್ಬ ಏನು ಅಂತಂದರೆ ದೊಡ್ಡ ಧಾಬಾದಾಗ ಮಾಡ್ಬೇಕು. ಆಮೇಲೆ ಹುಟ್ಟುಹಬ್ಬ ಆಚರಣೆ ಹೇಗೆ ಮಾಡಬೇಕಂದ್ರೆ ಕೇಕ್ ಕಟ್ ಮಾಡೋದು, ದೀಪ ಹಚ್ಚೋದು, ಏನು ಮಾಡ್ತಾರೆ ದೀಪ ಆರಿಸೋದು. ಈಗ ದೀಪ ಆರಿಸ್ಕೊಂಡ್ರೆ ಬೆಳೆಸ್ಬೇಕು. ಮತ್ತು ನೀವೇನು ಮಾಡ್ತೀರಿ ಆರಿಸಿರ್ತೀರಿ. ಹೌದಲ್ಲ? ದೀಪ ಆರಿಸೋದಲ್ಲ, ದೀಪ ಬೆಳೆಸೋದು. ಹೌದಲ್ಲ? ಹಾಗಾಗಿ ಕೇಕ್ ಕಟ್ ಮಾಡಿ ಏನು ಮಾಡ್ತೀವಿ? ಕೇಕ್ ಕಟ್ ಮಾಡೋದು ಮೋತಿಗೆ ಹಚ್ಕೊಂಡು. ಹೌದಲ್ಲ? ಇದೆಲ್ಲ ಅನಿಷ್ಟ ಪದ್ಧತಿ ಬಂದವು. ಹಾಗಾಗಿ ಮೊದಲು ಯಾವಾಗಲೇ ಮೋತಿಗೆ ಹಚ್ಕೊಂಡು ತೆಗಿಗೆ ಹಚ್ಕೊಂಡು ಇದೆಲ್ಲ ಮಾಡಿ ಅನಿಷ್ಟ ಪದ್ಧತಿಗಳನ್ನು ನಮ್ಮೊಳಗಡೆ ಪ್ರವೇಶವಾಗಿದಲ್ಲ. ಅದು ಏನೂ ಆಗಲಾರ್ದು ಸರಳವಾಗಿ ನಮ್ಮೆಲ್ಲರ ಮಕ್ಕಳಿಗೆ ಪ್ರಸಾದವನ್ನು ನೀಡಿದೆವು ಅಂದ್ರೆ ಅದೇ ನಿಜವಾಗಿ ಹುಟ್ಟುಹಬ್ಬವನ್ನು ಆಗ್ತದೆ ಅಂತ ಹೇಳಿ ನೀವು ಊಟ ಮಾಡಿದ್ರೆ ಸಂತೋಷ ಪಡ್ತಿರಲ್ಲ ಏನು? ಯಾರು ಹಸಿವಿಂದ ಇರ್ತಾರೆ ಅವ್ರು ಊಟ ಮಾಡಿದ್ರೆ ಆನಂದ ಇದ್ದಿಲ್ಲ. ಹೌದು? ಜಗತ್ತಿನಾಗ ಯಾವುದಾದ್ರೂ ವಸ್ತು ಸಾಕನ್ನೋ ವಸ್ತು ಯಾವುದದ? ಊಟನೇ. ಹೌದಲ್ಲ? ಎಲ್ಲರೂ ರೊಕ್ಕ ಕೊಟ್ಟರು ಏನೇ ಬೇಕಂತ, ಹೌದು? ಬಂಗಾರ ಕೊಟ್ಟರು ಬೇಕಂತ, ಹೊಲ ಕೊಟ್ಟರು ಬೇಕಂತ, ಅಧಿಕಾರ ಕೊಟ್ಟರು ಬೇಕಂತ. ಕರೆ ಸಾಕನ್ನೋದು ವಸ್ತು ಅನ್ನ ಒಂದೇ, ಅನ್ನ ಪ್ರಸಾದ ಒಂದೇ. ಹಾಗಾಗಿ ಅನ್ನ ಮುಂದೆ ಇನ್ನೂ ದೇವರು ಉಂಟೆ ಅಂತ ಸರ್ವಜ್ಞ ಹೇಳ್ತಾರೆ. ಜಗತ್ತಿಗೆ ಅನ್ನವೇ ದೈವ ಸರ್ವಜ್ಞ. ಜಗತ್ತಿನಾಗ ಯಾವುದಾದ್ರೂ ದೊಡ್ಡದು ದೇವರು ಯಾವುದಾದ್ರು ಇದ್ರೆ ಅನ್ನ. ಅನ್ನ ಇಲ್ಲದ್ರೆ ನಾವಿಲ್ಲ, ನಾವು ಬದುಕಕ್ಕಾಗ್ತದೆ ಇಲ್ಲ. ಅದಕ್ಕೆ ಶಕ್ತಿ ಕೊಡುವುದು ಯಾವುದು? ಅನ್ನನೇ. ಅದಕ್ಕಾಗಿ ಅನ್ನಕ್ಕೆ ದೇವರು ಅಂತ ಕರೆದರು. ಈಗ ಅನ್ನಕ್ಕೆ ಏನು ಕರೆದಾರ? ಯಾಕೆ? ಅದಕ್ಕೆ ರೈತರಿಗೆ ಯಾಕೆ ಅಷ್ಟು ಬೆಲೆ ಕೊಡ್ತಾರಂದ್ರ ದೇವರನ್ನೇ ಬೆಳೆಸಿರ್ತಾವ. ಹೌದಲ್ಲ? ಅದಕ್ಕಾಗಿ ದೇವ್ರ ಭೇಟಿ ಆಗೋದು ನಡೀತದೆ, ಅನ್ನ ಭೇಟಿ ಆಗೋದು ನಡೀತದ. ಒಂದು 2 ದಿನ ಬರಲಿಲ್ಲ, ನಿಮ್ಗೆ ಒಟ್ಟು ಊಟ ಕೊಡಲಿಲ್ಲ, ಹೆಂಗಾಯ್ತು? ಒಂದು 4 ದಿನ ಒಳಗೆ ಕಿಕ್ಕೆ ಹಾಕಿಟ್ಟು ಹೊರಗೆ ತಂದಿನ ಬಂಗಾರ ಬೆಳ್ಳಿ ಮುಂದಿಟ್ರ ಏನಂತ ನಮ್ಗೇನು ಕದ ಅನ್ನ ಕೊಡು. ಬಂಗಾರ ತಗೊಂಡ ಏನು ಮಾಡೋದು? ಬಂಗಾರ ತಿನ್ನಕ್ಕೆ ಬರ್ತದ? ಇಲ್ಲ. ಅದಕ್ಕಾಗಿ ಅನ್ನ ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕಾಗಿ ಇವತ್ತು ನಮ್ಮ ಈಶ್ವರಚಂದ್ರವರ ಹುಟ್ಟುಹಬ್ಬ ನಿಮಿತ್ತವಾಗಿ ನಿಮ್ಗೆಲ್ಲರಿಗೆ ಇವತ್ತು ಅವರ ಹುಟ್ಟುಹಬ್ಬ ನಿಮ್ಮೆಲ್ಲರ ಮಧ್ಯದಲ್ಲಿನೇ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಹೀಗಾಗಿ ನಿಮ್ಗೆಲ್ಲ ಪ್ರಸಾದವನ್ನು ವ್ಯವಸ್ಥೆ ಈಗಾಗಲೇ ಮಾಡಿದ್ದಾರೆ. ಅವರು ಇಬ್ಬರು ಮಕ್ಕಳು ನಮ್ಮ ಗುರುಕುಲದಲ್ಲೇ ಓದಿದ್ದಾರೆ. ಅವ್ರ ಮಗಳು ಅನುಪಮ ಜ್ಯೋತಿ ಅಂತ, ಯಾಕೆಂದ್ರೆ ಡಾಕ್ಟರ್ ಓದ್ತಾ ಇದ್ದಾಳೆ. ಆಕೆಗೆ ಗೌರ್ಮೆಂಟ್ ಸೀಟ್, ಡಾಕ್ಟರ್ ಫ್ರೀ ಸೀಟ್ ಸಿಕ್ಕದೆ. ಈಗ ಮುಂದೆ ನಮ್ಮ ಈಶ್ವರಚಂದ್ರ
ಇವನು ಹುಷಾರದಾನೆ, ಮುಂದೆ ಡಾಕ್ಟರ್ ಆಗಿ ಏನು ಆಮೇಲೆ ದೊಡ್ಡ ಸಂಶೋಧಕರಾಗಿ ಅವನು ಹೊರಗಡೆ ಬರಲಿ. ಯಾಕೆಂದರೆ ಎಲ್ಲ ಹೊಸ ಹೊಸಗಳನ್ನ ತಂತ್ರಜ್ಞಾನಗಳನ್ನ ಕಂಡುಹಿಡಿಯುವ ಕೆಲಸ ಒಂದು ಯಾರು ನಮ್ಮ ಈಶ್ವರಚಂದ್ರನಿಗಾಗಲಿ. ಯಾಕೆಂದರೆ ಭಾಳ ಮಂದಿ ಡಾಕ್ಟರ್ಗಳಿಗೆ ಅಲ್ಲಿಯೇ ನಿಂತಿರ್ತಾರೆ, ಆದರೆ ಬಡವರಿಗೆ ಎಷ್ಟೋ ಸಮಸ್ಯೆಗಳು ರೋಗಗಳದಾವ, ಅದರಿಂದ ಹೊರಗಡೆ ಬರೋಕೆ ಆಗ್ತಾ ಇಲ್ಲ. ಅಂಥದನ್ನ ಹೊಸತನವನ್ನು ಕಲ್ತಿದ್ರೆ ಇಡೀ ನಮ್ಮ ಜಗತ್ತಿಗೆ ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಮ್ಮಲ್ಲಿ ಯಾರಿಗೂ ಒಂದು ದೇವರಿಗೆ ಇನ್ನೊಂದು ಎರಡನೇ ದೇವರು ಯಾರು? ಡಾಕ್ಟ್ರು. ಯಾಕೆ ಎರಡನೇ ದೇವರು ಅಂದ್ರೆ ಅವರಿಗೆ ನಮ್ಮ ಜೀವವನ್ನು ಉಳಿಸೋರು ಯಾರಪ್ಪ ಅಂದ್ರೆ ಒಂದು ದೇವರಾದ್ರೆ ಎರಡನೇ ಯಾರು ಉಳಿಸ್ತಾರ? ಡಾಕ್ಟರ್ ಉಳಿಸ್ತಾರೆ. ಅದಕ್ಕಾಗಿ ಎರಡನೇ ದೇವರು ಬರ್ತಾರೆ ಅವ್ರಿಗೆ ಏನು. ಅದಕ್ಕಾಗಿ ಅದು ಭಾಳ ಪವಿತ್ರ ವೃತ್ತಿ ಅಂತ, ಡಾಕ್ಟರ್ ಅಂತಾನೆ ಪವಿತ್ರ ವೃತ್ತಿ. ಯಾಕಂದ್ರೆ ಒಬ್ಬರ ಜೀವನವನ್ನು ಉಳಿಸುವಂಥ ಸಾಮರ್ಥ್ಯ ಡಾಕ್ಟರ್ಗಷ್ಟೇ ಇರ್ತದೆ. ಹಾಗಾಗಿ ಆ ವೃತ್ತಿಯನ್ನ ಅವರು ಮುಂದೆ ಭವಿಷ್ಯತ್ತಿನಲ್ಲಿ ಮಾಡೋರಿದ್ದಾರೆ. ಅದಕ್ಕೆ ಅವರು ಚೆನ್ನಾಗಿ ಅಭ್ಯಾಸವನ್ನು ಈ ಸಲ ಫಸ್ಟ್ ಇಯರ್ ಹೋಗ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಲಿ, ಮುಂದೆ ಏನ್ಸ್ನಲ್ಲಿ ಕಾಲೇಜ್ಗೆ ಹೋಗಿ ದೊಡ್ಡ ಹೆಸರನ್ನು ಗಳಿಸಲಿ, ಸಮಾಜಕ್ಕೆ ಒಳ್ಳೆಯ ಲಾಭಕವನ್ನಾಗಿ ಉಪಯುಕ್ತರಾಗಿ ಅವ್ರ ಕಾರ್ಯ ಆಗಲಿ ಅಂತ ಹಾರೈಸಿ, ಮತ್ತು ಅವ್ರನ್ನು ಭಾಳ ದಾಸೋಹಗಳು ಮತ್ತು ಅವ್ರು PhD ಮಾಡ್ಯಾರ. ಇನ್ನೊಂದು ವಿಶೇಷ ಅಂದ್ರೆ ನಾಡೋಜ ಪ್ರಶಸ್ತಿ ಅಪ್ಪರಿಗೆ ಸಿಕ್ಕದ, ಅದೇ ಟೈಮ್ನೊಳಗೆ ಅವ್ರಿಗೂ ಡಾಕ್ಟರೇಟ್ ಸಿಕ್ಕದ. ಒಂದೇ ಸ್ಟೇಜ್ನಾಗ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ಭಾಳ ವಿಶೇಷವಾದದ್ದು. ಅಂಥ ಒಂದು ಸರಿ ನೆನಪು ಅವ್ರ ಜೀವನದಲ್ಲಿ ಬೆಳೆದಿದೆ. ಅದಕ್ಕಾಗಿ ಅಂತ ಅವರು ಇವತ್ತು ಭಾಗಿಯಾಗಿ ತಮ್ಮೆಲ್ಲರಿಗೆ ಆ ದಾಸೋಹವನ್ನು ಮಾಡಿ ಬಂದು ಅವರಿಗೆಲ್ಲ ದಾಸೋಹ ನೀಡ್ತಾರೆ. ಅದಕ್ಕೆ ತಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಪ್ರಸಾದವನ್ನು ಮಾಡಿ ಇರ್ತಕ್ಕಂಥ ಮಾತು ಹೇಳಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ಅವ್ರಿಗೆ ನಾಳೆ ಹುಟ್ಟಪ್ಪ, ನಾಳೆ ಅಪ್ಪಳು ದೊಡ್ಡಪ್ಪಗಳು ಅವರಿಗೆಲ್ಲ ಆಶೀರ್ವಾದವನ್ನು ಅವರಿಗೆಲ್ಲ ಮಾಡ್ತಾರೆ. ಹೀಗಾಗಿ ನಾಳೆ ಗುರುಪೂರ್ಣಿಮೆಲ್ಲ ಗೊತ್ತಾಗಿಲ್ಲ. ನಾಳೆ ಭಾಳ ನಮ್ಮ ಭಾರತೀಯ ಪರಂಪರೆವಾದದ್ದು ಗುರು ಭಾಳ ಗೊತ್ತದು. ಜಗತ್ತಿಗೆ ಯಾರಾದರೂ ವ್ಯಕ್ತಿ ಯಾರು ಅಂದ್ರೆ ಗುರು. ನಗರೋ ಅಧಿಕ ಗುರು ಅಂತ ಹೇಳ್ತಾರೆ. ಶಿವ ಮುನಿದವ್ರು ನಡೀತಾರ, ಗುರು ಮುನಿದವ್ರು ನಡೆಯಲ್ಲ. ಈಗ ಹರಣಿಗಿಂತ ಅಧಿಕ ಗುರು ಅಂತ ಕರೀತಾರೆ. ಅದಕ್ಕಾಗಿ ಯಾಕೆ ಅದಕ್ಕೆ ಏನು ವೆರಿ ಗುಡ್ ಚಪ್ಪಬಾಸರು ದೇವರ ಭಕ್ತ ದೇವ್ರನ್ನು ಬಂದಂತ ಗುರು ಬಂದ. ಈ ಶಿಷ್ಯ ಯಾರಿಗೆ ನಮಸ್ಕಾರ ಮಾಡು? ಅವನು ವಿಚಾರ ಮಾಡೋದಂತ ದೇವ್ರನ್ನು ದೊಡ್ಡರ ಈ ಕಡೆ ಗುರುನ ದೊಡ್ಡರ. ಮೊದಲು ಯಾರಿಗೆ ನಮಸ್ಕಾರ ಮಾಡೋಕ್ಕಿದ್ರೆ ಎಕ್ದಮ್ ಬಂದವರು ದರ್ಶನ ಯಾರಿಗೆ ಮಾಡಿದ? ಗುರು. ಯಾಕೆ ಮಾಡಿದ? ದೇವರನ್ನ ತೋರಿಸಿಕೊಟ್ಟಾರ ಯಾರು? ಗುರು. ಅದಕ್ಕೆ ಅವ್ರಿಗೆ ಗುರು ನಾವು ದರ್ಶನ ಮಾಡಿದ್ವಿ. ಆಮೇಲೆ ದೇವರು ಬೆಳೆದ. ಯಾಕೆ ಪ್ರಥಮವಾಗಿ ಗುರು ಮಾಡಿದ್ರ? ದೇವರನ್ನ ಪರಿಚಯ ಮಾಡಿಕೊಟ್ಟ. ಇಲ್ಲ ದೇವರು ಗೊತ್ತಿರಲಿಲ್ಲ, ಅದನ್ನು ಪರಿಚಯನ ಮಾಡಿಕೊಟ್ಟದು, ಸಾಧನೆ ಹಂಚಿದ ಯಾರಾದ್ರೂ ಗುರು. ಅದಕ್ಕಾಗಿ ಗುರು ಬಹಳ ದೊಡ್ಡವರು. ಅದಕ್ಕಾಗಿ ನಾಳೆ ಗುರು ಪೂರ್ಣಿಮಾ. ಗುರುದ ಭಾರತ ದೇಶ ಪರಂಪರೆಯಾದ ಗುರುವಿನ ಪರಂಪರೆ ಇದೆ. ಅಂತ ಗುರುವನ್ನ ಸ್ಮರಣೆ ಮಾಡುವಂಥ ದಿನ ನಾಳೆ ಇದೆ. ಅದಕ್ಕಾಗಿ ನಾಳೆ ಎಲ್ಲ ಜನಗಳು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಮಹಾರಾಷ್ಟ್ರ ಭಕ್ತರು ಬಹಳ ಜನ ಬರ್ತಾರೆ. ಇವತ್ತು ಮಹಾರಾಷ್ಟ್ರದಲ್ಲಿ ಬಂದಿದ್ದಾರೆ, ನಾಳೆ ಹೆಚ್ಚು ಸಂಖ್ಯೆಯಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಬರ್ತಾರೆ. ಅದಕ್ಕಾಗಿ ನಾಳೆ ಎಲ್ಲ ಭಕ್ತಿಯಿಂದ ಅಪ್ಪಗಳಿಗೆ ದರ್ಶನ ಮಾಡೋದು, ಪ್ರಸಾದ ಎಲ್ಲ ತಗೊಳ್ಳುವಂಥ ರೂಢಿ ಗುರು ಪರಂಪರೆ ಇದೆ. ಅಂತ ಗುರು ಪರಂಪರೆನೇ ನಾಳೆ ಗುರುಪೂರ್ಣಿಮೆ ಇರೋದ್ರಿಂದ ನಾಳೆಯಿಂದ ನಮ್ಮ ಈಶ್ವರಚಂದ್ರರು ಹುಟ್ಟಬ್ಬ ವಿಶೇಷವಾಗಿ ಹೆಂಗೆ ವಿಶೇಷವೇ ಅದಾವ. ಯಾಕಂದರೆ ಗುರುಪೂರ್ಣಿಮೆ ಭಾಳ ಮಹತ್ವದ ದಿನ. ಆ ಗುರುಪೂರ್ಣಿಮೆ ದಿನನೇ ನಮ್ಮ ಈಶ್ವರರು ಜನ್ಮವನ್ನು ಪಡೆದಿದ್ದಾರೆ. ಅದಕ್ಕಾಗಿ ಅವರು ಗುರುಗಳದ್ದು ಹುಟ್ಟಬ್ಬನೇ ಗುರುಪೂರ್ಣಿಮೆ ಅಂದ್ರೆ ಯೋಧನ ಹುಟ್ಟಬಾರ್ದಾರೆ. ಅದಕ್ಕೆ ಮುಂದೆ ಇವರು ದೊಡ್ಡ ವ್ಯಕ್ತಿ ಆಗಿರಲಿ, ಎಲ್ಲರ ಹಾಗೆ ಬೆಳೀಲಿ ಅಂತ ಹಾರೈಸಿ ನಮ್ಮ ನೀರಾವರಿ ಜಂಗಮರು, ಯೋಗ ಗುರುಗಳು ಮತ್ತು ಸಂಗೀತ ಗುರುಗಳು, ಪ್ರವಚನಕಾರರು, ಯೋಗ ಕಲಿಸಿರಲಿಲ್ಲ ಅಪ್ಪರು. ಆಮೇಲೆ ಅವರೆಲ್ಲ ಈಗೆಲ್ಲ ನಿಮ್ಮಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಏನೇ 8 ದಿನ ಇದೆ
ಈಗೆಲ್ಲ ಬೀದರ್ಗೆಲ್ಲ ಪ್ರವಚನ ಮುಗಿಸಿ ಲಾಸ್ಟ್ 7 ದಿನ ನಿಮ್ಮಲ್ಲಿದೆ. ನಿಮಗೆಲ್ಲ ಪ್ರವಚನ ಹೇಳ್ತಾರೆ ಗುರುಗಳು. ಇವತ್ತು ತಮಗೆಲ್ಲರಿಗೂ ಕುರಿತು ಮಾತುಗಳನ್ನು ಹೇಳ್ತಾರೆ. ಇದಕ್ಕೆಲ್ಲ ಪ್ರೇರಣೆ ಅಂದರೆ ನಮ್ಮ ನಿರಂಜನ ಅಪ್ಪಗಳವರು. ಅವರು ತಮಗೆಲ್ಲರ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಮತ್ತು ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತುಗಳ ಕಾಲ ತಮ್ಮೆಲ್ಲರನ್ನ ಕುರಿತು ಬಹಳ ಅದ್ಭುತವಾಗಿ ಆಶೀರ್ವಚನವನ್ನು ನೀಡಿದಂತಹ ಪರಮ ಪೂಜನೀಯ ಮಹಾಲಿಂಗ ಮಹಾಸ್ವಾಮಿಗಳವರಿಗೆ ತಮ್ಮೆಲ್ಲರ ಕಡೆಯಿಂದ ಒಂದು ಸರ್ತಿ ಜೋರಾಗಿ ಸುಂದರ ಕ್ಲಾಪ್ಸ್ ಗೋ. ಡಬಲ್ ಲಾಟ್ರಿ ಹೊಡೆದ ಹೆಂಗೆ ಖುಷಿ ಆಗ್ತದಲ್ಲ ಅಂತ ಖುಷಿ ಆಗ್ತದೆ ನಿಮ್ಗೆ ಇವತ್ತು. ಯಾಕಂದ್ರೆ ಬಹಳ ಅಪರೂಪ ಗುರುಗಳ ಆಶೀರ್ವಚನ ನಮಗೆ ಸಿಗೋದು. ಗುರುಗಳ ಆಶೀರ್ವಚನ ಸಿಕ್ತು ನಂತರದಲ್ಲೇ ಯೋಗ ಅನ್ನೋ ಹಾಗೆ ಆ ಮುಗಿಸೋ ಸಮಯಕ್ಕೇನೆ ಮತ್ತು ಮಹಾಗುರುಗಳು ಬಂದರು, ನಿರಾವರಿ ಜಂಗಮರು ಬಂದರು. ಹಾಗಾಗಿ ನಮಗೊಂದು ಡಬಲ್ ಲಾಟ್ರಿ ಹೊಡೆದಂಗಾಗ್ಯದ. ಬಹಳ ಅದ್ಭುತವಾಗಿ ಪರಮ ಪೂಜ್ಯರು ಪ್ರವಚನ ಮಾಡ್ತಾರೆ. ನೀವೆಲ್ಲ ಕೇಳಿರಿ, ಹೊಸಬರಿಗೆ ಕೇಳಿರೋದಿಲ್ಲ. ಬಹಳ ಅದ್ಭುತವಾಗಿ ಪೂಜ್ಯರು ಪ್ರವಚನ ಮಾಡ್ತಾರೆ. ತಾವೆಲ್ಲರೂ ನೇರ ಕೂತ್ಕೊಳ್ರಿ, ಗಮನ ಪೂಜ್ಯರ ಕಡೆ ಇರಲಿ. ಪೂಜ್ಯರು ತಮ್ಮೆಲ್ಲರ ಕುರಿತು ಆಶೀರ್ವಚನ ಮಾಡ್ತಾರೆ. ಅವರ ಆಶೀರ್ವಚನದ ಅಮೃತ ನುಡಿಗಳಿಗೆ ನಮ್ಮ ಸರ್ವಾಂಗಗಳನ್ನೆಲ್ಲ ಕಿವಿಯಾಗಿಸಿಕೊಂಡು ಕೇಳೋದು. ಒಂದು ಬಗ್ಗೆ ಹಾಡೋಣ. ಸುಂದರಾನನ ಸುಂದರಾನನ ಶಿವ 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 ಸುಂದರಾನನ 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 ಹರ